ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಆ್ಯಸ್ ಯೂಶ್ವಲ್ ರೆಡಿಯಾಗಿ ಆಫೀಸ್ಗೆ ಹೊರಟೆ ಅಂತ ಹೇಳಲ್ಲ, ಯಾಕಂದರೆ ಇವತ್ತು ಆಫೀಸಲ್ಲಿ ಸ್ಪೆಷಲ್ ಇವೆಂಟ್ ಇತ್ತು, ಅಂದರೆ ಪಾಟ್ಲಕ್ ಇತ್ತು. ಸೊ ನಾವು ಎಲ್ಲರೂ ಒಂದೊಂಥರ ಡಿಶ್ನ ಮಾಡ್ಕೊಂಬಂದಿದ್ವಿ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು, ಎಲ್ಲ ಡಿಶ್ಶು ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೀಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ತುಂಬ ಕಡಿಮೆ, ಡೈಲಿ ಈ ಥರ ಮಾಡೋಕ್ಕಾಗಲ್ಲ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಇದೇ ಚಾನ್ಸ್ ಅಲ್ವಾ ಎಲ್ಲರ ಜೊತೆ ಮಾತಾಡಿಕೊಂಡು ಚೆನ್ನಾಗಿ ಮಜಾ ಮಾಡೋಕ್ಕೆ. ಎವ್ರಿ ಡೇ ಎಲ್ಲರೂ ಬ್ಯುಸಿ ಇರ್ತಾರೆ. ಹಾಗೆ ಮತ್ತೆ ಬಂದು ವರ್ಕಿಗೆ ಕೂತ್ಕೊಂಡೆ. ಅಲ್ಲೇ ಬಂದು ಎಲ್ಲರೂ ಮಾತಾಡ್ತಾಯಿದ್ರು, ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೋತಾ. ಹಾಗೆ ಯಾರೋ ಸ್ಪ್ರೈಟ್ ತಂದಿದ್ರು, ಅದನ್ನು ನೋಡಿಕೊಂಡು ನಾನು ಸ್ವಲ್ಪ ಸ್ಪ್ರೈಟ್ ಹಾಕ್ಕೊಂಬಂದು ವರ್ಕಿಗೆ ಕೂತ್ಕೊಂಡೆ. ಸೊ ಆಫೀಸಿಂದ ಬಂದೆ, ಪಾಟ್ಲಕ್ಕೆಲ್ಲ ಇತ್ತು, ತುಂಬಾ ಚೆನ್ನಾಗಾಯಿತು, ಎಂಜಾಯ್ಡ್ ಅ ಲಾಟ್. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದೀನಿ, ನೋಡಬೇಕು. ನಾಡ್ದು ಊರಿಗೆ ಹೋಗ್ತಿದ್ದೀವಿ, ಸೊ ಅವಳು ಕೊಡ್ತೀನಿ ಅಂತ ಹೇಳಿದ್ಲು, ಇನ್ನೂ ಏನು ಅಪ್ಡೇಟ್ಸ್ ಇಲ್ಲ. ಸೊ ಅಲ್ಲಿಗೋಗಿ ಚೆಕ್ ಮಾಡ್ಕೊಂಬರಬೇಕು. ಅದಾದಮೇಲೆ ನನಗೊಂದು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಬೇಕು. ತುಂಬ ಅಂದರೆ ತುಂಬಾ ಫ್ರೀಸಿ ಆಗಿದೆ ನನ್ನ ಹೇರ್ಸು. ಮುಂಚೆ ನನಗೆ ಇಲ್ಲವೇ ಇಲ್ಲ, ತುಂಬ ನೈಸ್ ಇತ್ತು ಕೂದಲು, ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನೊಂದು ಜಡೆ ಹಾಕಬೇಕು ಅಂದ್ರೂ ತುಂಬ ಕಷ್ಟಪಡ್ತಿದ್ದೆ, ಅಷ್ಟು ನೈಸ್ ಇತ್ತು ಕೂದಲು. ಇವಾಗ ತುಂಬಾ ಫ್ರೀಸಿ ಆಗಿದೆ. ನನಗನ್ನಿಸ್ತಿದೆ ಅದು ನಾನು ಕಲರಿಂಗ್ ಮಾಡಿರೋದ್ರಿಂದನೇ ಅಂತ, ಬಟ್ ಅಗೇನ್ ಈಗ ಮತ್ತೆ ಕಲರ್ ಮಾಡಬೇಕು ಅಂತಲೂ ಅನ್ನಿಸ್ತಾ ಇದೆ. ನೋಡೋಣ, ಒಂದು ಹೇರ್ ಕೇರ್ ಮಾಡ್ತಿದ್ದೀನಿ, ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಫ್ ಅದು ರಿಸಲ್ಟ್ ಚೆನ್ನಾಗಿ ಬಂದರೆ ನಿಮಗೂ ಸಹ ಹೇಳ್ತೀನಿ ಅದನ್ನು. ಸೊ ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.